ನಮಸ್ಕಾರ, ಏನು ಸಮಾಚಾರ ಕರ್ನಾಟಕ ಗಾಯ್ಸ್. ನಾವಿವತ್ತು ಬಂದಿದ್ದೀವಿ ನಮ್ಮ ಹಾಸನದಲ್ಲಿ ನಿಯರೆಸ್ಟ್ ಏನಾದರೂ ಒಂದು ಫೇಮಸ್ ಒಂದು ಎಸ್ಟೇಟ್ ಇದೆ ಅಂದರೆ ನಮ್ಮ ಕಾಡುಮನೆ ಎಸ್ಟೇಟ್. ಸೊ ಕಾಡುಮನೆ ಎಸ್ಟೇಟಿಗೆ ಬಂದಿದ್ದೀವಿ. ನಾವು ಈ ವಿಡಿಯೋ ಅಲ್ಲೇ ಮುಂಚೆನೇ ಮಾಡಬೇಕಿತ್ತು ಗೇಟ್ ಹತ್ರ, ಬಟ್ ಮಾಡೋಕ್ಕೆ ಸ್ವಲ್ಪ ಆಗಿಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ರೂಟ್ ನನಗೆ ಗೊತ್ತಿರಲಿಲ್ಲ. ಸೊ ಒಂದು ಶಾರ್ಟ್ಕಟಲ್ಲಿ ಬಂದ್ವಿ ಗೈಸ್. ಇದು ನೋಡ್ಬೋದು, ಹೋಗುವಾಗ ಶಾರ್ಟ್ಕಟಲ್ಲಿ ಇಲ್ಲಿಂದ ಹೋಗ್ತೀವಿ. ಶಾರ್ಟ್ಕಟ್ ಆಯ್ತಾ, ಇಲ್ಲಿಂದ ಒಂದು 500 ಮೀಟರ್ಸ್ ಅಂದ್ಕೊಳ್ಳಿ, ಅಲ್ಲಿಂದ ನಡ್ಕೊ ಬರ್ತೀವಿ. ಅಲ್ಲಿ ಇದೆಯಲ್ಲ ಟವರ್, ಅಲ್ಲಿಂದ ಹಂಗೆ ಹೋಗಬೇಕು ಮೇನ್ ರೂಟು. ಅದು ಸ್ವಲ್ಪ ದೂರ ಆಗುತ್ತೆ ಅಂತ ಅಲ್ಲಿ ಶಾರ್ಟ್ಕಟಲ್ಲಿ ಹೋಗಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಬಂದ್ವಿ ನಾವು. ಬಂದ ತಕ್ಷಣ ನಮಗೆ ಇಲ್ಲಿ ನೋಡಿ ಮಧ್ಯದಲ್ಲಿ ಒಂದು ಏನೋ ಪಾರಿವಾಳ ಸಿಕ್ತು. ಪಾರಿವಾಳ ಆಡೋ ಪಾರಿವಾಳ ಸಿಕ್ತು, ಅಲ್ಲ ಕಾಗೆ ಸಿಕ್ತು ಗೈಸ್. ಇಲ್ಲಿ ನೋಡ್ಬೋದು ನೀರು ಗೈಸ್. ಇಲ್ಲಿಂದ ಈಗ ನಾವು ಅಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಅಂತೆ, ಫ್ಯಾಕ್ಟ್ರಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇವ್ರ ಹೆಸರು ಆಫ್ತಾಬ್ ಅಂತ, ಸಸ್ತಾನಶ ಅಂತ ನಾವು ಇವ್ರಿಗೆ ಕರಿತೀವಿ. ಇವಾಗ ಮೊನ್ನೆ ತಾನೇ ಲ್ಯಾಂಡ್ ಆಗಿದ್ದಾರೆ ಕುವೈತಿಂದ. ಹೋಗ್ಬೇಕಾದ್ರೆ ತುಂಬ ಸಣ್ಣಕ್ಕಿದ್ರು, ಬರಬೇಕಾದ್ರೆ ಒಂಥರ ಹಂದಿ ಥರ ಆಗಿ ಬಂದವ್ರೆ. ಆಫ್ತಾಬ್ ಅವ್ರೆ ಎಲ್ಲಿ ನೋಡಿ. ಓಕೆ ಗಾಯ್ಸ್, ನೋಡಿ ಇದೇ ರೋಡು. ಈ ರೋಡಿಂದ ಬರಬೇಕಿತ್ತು, ತುಂಬ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ನಾವು ಒಂದು ಶಾರ್ಟ್ಕಟಲ್ಲಿ ಬಂದ್ವಿ. ಐ ವಿಲ್ ಶೋ ಯು ದ ಶಾರ್ಟ್ಕಟ್. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಶಾರ್ಟ್ಕಟ್ ಈ ಥರ ಇರುತ್ತೆ ಅಂತ. ಏನು ನೋಡ್ತಿದ್ಯಾ ನೀನು ನನ್ನ ಮಗನೇ? ಅವಾಗಲಿಂದ ಯಾವುದು ಹುಡುಗಿಗೆ ಮೆಸೇಜ್ ಮಾಡ್ತಾನೆ ನನ್ನ ಮಗ. ಯಾರಿಗೆ ಮಾಡ್ತಾನೆ ಗೊತ್ತಿಲ್ಲ. 2 ವರ್ಷ ಆದಮೇಲೆ ಬಂದವನೇ ಹುಡುಗಿಗೆ ಮೆಸೇಜ್ ಮಾಡ್ತಾನೆ ನೋಡಿ. ಅಲ್ಲಿ ಮುಂದ್ಗಡೆ ಬಂದರೆ ಮೆಸೇಜ್ ಮಾಡ್ತಾನೆ, ಹಿಂದ್ಗಡೆ ಹೋದರೆ ಮೆಸೇಜ್ ಮಾಡ್ತಾನೆ ನನ್ನ ಮಗ. ಓಕೆ ಗಾಯ್ಸ್, ಇವಾಗ ಗೊತ್ತಾಯಿತು ಇಲ್ಲಿ ಕಾಡುಮನೆ ಎಸ್ಟೇಟಲ್ಲಿ ಟೀ ಇದು ಫ್ಯಾಕ್ಟ್ರಿ ಇರೋದು, ಟೀ ಫ್ಯಾಕ್ಟ್ರಿ. ಓಕೆನಾ, ಟೀ ಫ್ಯಾಕ್ಟ್ರಿ ನಮಗೆ ತೋರಿಸ್ತಿದ್ದೀನಿ. ವೆಹಿಕಲ್ ಬಿಟ್ಟಿಲ್ಲ, ಸ್ಟಾಫ್ ವೆಹಿಕಲ್ ನೋಡಿ ಮಸ್ತಾಗಿ ಹೋಗ್ತವ್ರೆ. ನಡೆದು ಸುಸ್ತಾಗ್ಬಿಡ್ತು. ಈ ನನ್ನ ಮಗ ಹಾರ್ತವನೆ. ಓಕೆ, 5 ಗಂಟೆಗೆ ಲಾಸ್ಟ್ ಅಂತ ಎಂಟ್ರಿ. ಇವಾಗ 4 ಗಂಟೆ ಆಗಿದೆ, ಇನ್ನೊಂದು ಗಂಟೆ ಇದೆ. ನಮ್ಮ ಹಾಸನ ಹತ್ರ ಇದ್ದು ನಾನೇ ನೋಡಿ ಬಂದಿಲ್ಲ. ಸುಮಾರು ಜನ ಹೇಳ್ತಿದ್ರು ಕಾಡುಮನೆ ಎಸ್ಟೇಟಿಗೆ ಹೋಗೋಣ ಅಂತ. ಅಷ್ಟು ನನಗೆ ಗೊತ್ತಿರಲಿಲ್ಲ. ಇವತ್ತು ಒಂದು ಪ್ಲ್ಯಾನ್ ಮಾಡಿ ಬಂದಿದ್ದೀವಿ ಗಾಯ್ಸ್. ನನ್ನ ಪ್ರಕಾರ ಇಲ್ಲಿ ಮಳೆಗಾಲ ಟೈಮಲ್ಲಿ ಬರಬೇಕು, ಸಕ್ಕತ್ತಾಗಿ ಕಾಣುತ್ತೆ. ಊಟಿ ಫೀಲಿಂಗು. ಓ ಮೈ ಗಾಡ್, ನೋಡ್ಬೋದು ಟೀ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ದಾರೆ, ಟೀ ಲೀವ್ಸ್. ಓಕೆ ಗಾಯ್ಸ್, ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಇದೇ ಫ್ಯಾಕ್ಟ್ರಿ. ಟೀ ಸ್ಮೆಲ್ ಗೊತ್ತಾ, ಫುಲ್ ಟೀ ಸ್ಮೆಲ್ ಬರ್ತಾಯಿದೆ ಇಲ್ಲಿ. ಐ ಡೋಂಟ್ ನೋ ಎಂಟ್ರಿ ಕೊಡ್ತಾರ ಅಂತ. ನೋಡೋಣ ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ರೆ ಟೀ ಪೌಡ್ರ್ ತೊಗೊಳಕ್ಕೆ ಅಂತ ಹೇಳಿದ್ರೆ ಆಯಿತು. ಓಕೆ ಅಣ್ಣ, 5 ನಿಮಿಷನಾ? ಓಕೆ 5 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಐ ಥಿಂಕ್ ಎಂಟ್ರಿ ಕೊಡ್ತಾರೆ. 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇದು ಫ್ಯಾಕ್ಟ್ರಿ ಇನ್ನಷ್ಟು ಕಾಣ್ತಿರಲಿಲ್ಲ, ಬಟ್ ತುಂಬ ದೊಡ್ಡದಿದೆ ಫ್ಯಾಕ್ಟ್ರಿ. ಮೇಲ್ಗಡೆ ನಾನು ನೋಡಿದ್ವಲ್ಲ, ಒಳಗಡೆ ನೋಡೋಣ ಹೇಗಿದೆ ಅಂತ. ಫೋಟೋಸ್ ವೀಡಿಯೋಸ್ ಮಾಡೋಂಗಿಲ್ಲ ಅಂತೆ. ಐ ಡೋಂಟ್ ನೋ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಐ ವಿಲ್ ಟ್ರೈ. ಡ್ರೈ ಅಂದರೆ ರೆಡಿ ಒಳಗಡೆ ಇದು ಮಾಯಿಶ್ಚರ್ ರಿಲೀಸ್ ಮತ್ತು ಇದು 16 hours ಆಗುತ್ತೆ. ಇದು ಡ್ರೈ ಆಗಿದ್ದು ವಿದರಿಂಗ್ ಆಗಿಲ್ಲ ಅಂದರೆ ಹಸಿರಿಟ್ಟನ್ನ ಡೈರೆಕ್ಟಾಗಿ ಪ್ರೊಸೆಸಿಂಗ್ ತೆಗೆದಿದ್ರೆ ಏನೇನಾಗುತ್ತೆ ಅಂದರೆ ಫುಲ್ ಬಿಟರ್ ಜಾಸ್ತಿ ಬರುತ್ತೆ, ಒಂಥರ ಹಸಿ ಸ್ಮೆಲ್ ಬರುತ್ತೆ, ಅಂಡರ್ ಫೈರ್ ಆಗುತ್ತೆ, ಅಂಡರ್ ಫರ್ಮೆಂಟೇಷನ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಡ್ರೈ ಮಾಡ್ತಾರೆ. 16 hours ಬೇಕು. 16 hours ಇರೋದು 20 hours ಆಗುತ್ತೆ ಮತ್ತು 12 hours ಆಗುತ್ತೆ. ನೋಡಿ ಕ್ಲೈಮೇಟ್ ಹೆಂಗಿರುತ್ತೆ ಅಂತ ನೋಡಿ. ರೈನ್ ಸೀಸನಲ್ಲಿ 100% 16 hours ಅಲ್ಲ, 22 hours ಅಲ್ಲ ಆಗ್ತದೆ. ಮತ್ತು ಇದು ಡ್ರೈ ಮಾಡೋಕ್ಕೆ ಏನು ಮಾಡ್ತಾರೆ, ಫ್ಯಾನು ಹಾಟ್ ಏರ್ ಬಿಡ್ತಾರೆ, ಅದರಿಂದ ಡ್ರೈ ಆಗುತ್ತೆ. ಓಕೆ, ಡ್ರೈ ಆಗಿ ಅಲ್ಲಪ್ಪ, ಡ್ರೈ ಇದೆ ಫ್ಯಾನ್ ಒಳಗಡೆ ಈಗ ಆಫ್ ಮಾಡಿದ್ದಾರೆ. ಮೆಶ್ಶು ನೋಡಿ ಇಲ್ಲ, ಇದು ಮೆಶ್ಶು ಈ ಕಡೆ ಇದೆ. ಇದು ಮತ್ತು ಲೀಫ್ ಇಷ್ಟು ಸ್ವಲ್ಪ ಹಾಕಿದ್ದಾರೆ. ಇವಾಗ ಅಷ್ಟೊಂದು ಲೀವ್ಸ್ ಇತ್ತಲ್ಲ, ಅದರಲ್ಲಿ ಇದೇ ಚೆನ್ನಾಗಿರುತ್ತೆ. ಈಗ ಒಂದು 7 days ಒಂದು ರೌಂಡ್ ಅಂದರೆ ಒಂದು 7 days 7 ಡೇಸಲ್ಲಿ ಪ್ಲಗ್ ಮಾಡಿಬಿಟ್ರೆ ಪರವಾಗಿಲ್ಲ. ಇಲ್ಲ ಜನ ಶಾರ್ಟೇಜ್ ಬಂದುಬಿಟ್ರೆ ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಅದೇನಾಗುತ್ತೆ, ಫುಲ್ ಕೋರ್ಸ್ ಸ್ಲಿಪ್ ಆಗಿಬಿಡುತ್ತೆ, ಹಾಟ್ ಸ್ಟಾಕ್ ಜಾಸ್ತಿ ಹಂಗೆ ಬಂದುಬಿಟ್ರೆ ಅದರಲ್ಲಿ ಪಾಲಿಫಿನಾಲ್ಸ್ ಇರೋಲ್ಲ, ಮತ್ತು ಅದರಲ್ಲಿ ಜ್ಯೂಸ್ ಅಷ್ಟು ಇರೋಲ್ಲ ಲಿಕ್ಕರ್.
ಅದಕ್ಕೆ ಅವ್ರು ಏನು ಮಾಡ್ತಾರಂತ ಬೇಗ ಫುಡ್ ಕಟ್ ಮಾಡಿ ಕಳಿಸ್ಬಿಡಿ. ಈ ಜಾಗದಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಮೇಲ್ಗಡೆಯಿಂದ ಡ್ರೈ ಆಗ್ತಿತ್ತಲ್ಲ ಲೀವ್ಸ್, ಆ ಲೀವ್ಸ್ ಕೆಳಗಡೆ ಬರುತ್ತೆ. ಇಲ್ಲಿ ಆ ಲೀವ್ಸ್ ಕಟ್ ಆಗುತ್ತೆ, ಅಂದ್ರೆ ಏನಂತಾರೆ ಫುಲ್ ಪುಡಿ ಪುಡಿ ಆಗುತ್ತೆ. ಈ ಜಾಗದಲ್ಲಿ ಪುಡಿ ಆಗಿ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ. ಫಸ್ಟ್ ಟೈಮ್ ಫ್ಯಾಕ್ಟ್ರಿ ಒಳಗಡೆ ಬಂದು, ಅದು ಒಂದು ಟೀ ಫ್ಯಾಕ್ಟ್ರಿಯಲ್ಲಿ. ನಾನು ಸ್ವಲ್ಪ ಫೋನ್ ಇವಾಗ ಇನ್ನೂ ಆಚೆ ತೆಗಿಯೋಂಗಿಲ್ಲ, ಒಂದೇ ನಿಮಿಷ ಆಚೆ ಹೋಗ್ತಾ ಇದ್ದೀವಿ. ಮತ್ತೆ ನಿಂಗೆ ಏನೋ ಹೇಳಿದ್ರಲ್ಲ, ಗೊತ್ತಾಯ್ತಾ ಇಲ್ಲ? ಹಾಂ, ನನಗೆ ಅರ್ಥ ಆಯಿತು. ಅಷ್ಟೊಂದು ಅರ್ಥ ಆಗಿಲ್ಲ, ಬಟ್ ನಾನೆಲ್ಲ ಮಷಿನರಿ ನೋಡೋದ್ರಲ್ಲೇ ಬಿದ್ದು. ತುಂಬ ಹೀಟ್ ಇದೆ, ಏನು ಮಸಾಲೆ ಒಳಗಡೆ 2-3 ಫ್ಲೋರ್ ಇದೆ. ಗೈಸ್, ಫ್ಯಾಕ್ಟ್ರಿಲಿ ಫೋನ್ ಅಲ್ಲೋ ಇಲ್ಲ, ಅಲ್ಲಿ ಇಲ್ಲಿ ಬೋರ್ಡ್ಸ್ ಇತ್ತು, ಲೈಕ್ ಕ್ಯಾಮ್ರಾ ಅಲ್ಲೋ ಇಲ್ಲ, ಅದು ಇಲ್ಲ ಅಂತ ನಾವು ಫೋನ್ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಿಡ್ಕೊಂಡಿದ್ವಿ ಒಳಗಡೆ. ನಿಮಗೆ ಇಲ್ಲಿ ಎಂಟ್ರಿ ಫೀಸ್ ಇಲ್ಲ, ಫ್ರೀ ಎಂಟ್ರಿ. ಒಬ್ಬರು ಗೈಡ್ ಇರ್ತಾರೆ ನಿಮ್ಮ ಜೊತೆ. ನಾವು ಹೋಗುವಾಗ ಖಾಲಿ ಇತ್ತು, ಇವಾಗ ಇಲ್ಲಿ ಜನ ಇದ್ದಾರೆ. ನಾವು ಬಂದಾದ್ಮೇಲೆ ಅವರೇ ಗೈಡು ಮತ್ತೆ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಪ್ರೊಸೆಸ್ ಎಲ್ಲ ಹೇಳ್ಕೊಡ್ತಾರೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಾಫಿ ಎಸ್ಟೇಟ್ನ ಒಂದು ನೋಡಿದ್ದೀನಿ. ಕಾಫಿ ಅಂತಲೇ ಬರ್ತಿದೆ. ಟೀ ಎಸ್ಟೇಟ್ನ ಒಂದು ನೋಡಿದ್ದೀನಿ. ಆ ಸ್ಮೆಲ್ ಹೇಗಿತ್ತು ಗೊತ್ತಾ? ಇಲ್ಲಿನ ಒಂದು ಬ್ರ್ಯಾಂಡಿಂಗ್ ನೇಮು ಏನಂದ್ರೆ ಕೆ ಚಾಯ್ ಅಂತೆ. ಕೆ ಚಾಯ್ ಅಂದರೆ ಕಾಡು ಮನೆ ಚಾಯ್ ಅಂತ ಹೇಳಿದರು. ಸೊ ಇವಾಗ ನಾವು ಶಾರ್ಟ್ಕಟ್ ಬಂದ್ವಲ್ಲ, ಇವಾಗ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ಇಲ್ಲಿ ಒಂದು ಎಸ್ಟೇಟ್ ಫುಲ್ ಅದು ಕಾಫಿ ಗಿಡಗಳಿದಾವಲ್ಲ, ಎಲ್ಲ ಕಾಣುತ್ತೆ. ಅಲ್ಲಿ ಹೋಗಿ ನಾವು ಫೋಟೋಶೂಟ್ ಮಾಡಿ ಅದು ನಿಮಗೆ ತೋರಿಸಿ ಆಮೇಲೆ ಇಲ್ಲಿ ನಾನೇ ಮೇನ್ ಗೇಟಿಗೆ ಹೋಗ್ತೀವಿ. ಗೈಸ್, ಈ ಎಸ್ಟೇಟ್ನ ಓನರ್ ನನಗೆ ಅವ್ರ ಹೆಸರು ಹೇಳಿದ್ರು, ಏನೋ ಚೈನಾ ಅಂತಿದ್ದೀನಿ, ಸಾರಿ, ಚೆನ್ನೈದವರು. ಚೈನಾ ಅಲ್ಲ, ಚೆನ್ನೈದವ್ರಂತೆ ಯಾರು ಓನರು. 700 ಎಕರೆ ಇದೆ ಅಂತೆ ಈ ತೋಟ, ಇವ್ರದ್ದು ಟೀ ತೋಟ. ಮಗ ನೋಡಿದ್ರೆ ನನ್ನ ಮಗನೇ ಕಸ ಎಂತ ಇದೆಯಾ, ಓನರ್ ಅಂತೆ ಓನರ್. ಗೈಸ್, ಇಲ್ಲೆಲ್ಲ ನೋಡ್ಬೋದು, ಇದೇ ಟೀನ ಎಲೆಗಳು, ಇದರಲ್ಲೇ ಟೀ ಪೌಡರ್ ಎಲ್ಲ ಮಾಡೋದು. ಸೊ ಫುಲ್ ತುಂಬೋಗ್ಬಿಟ್ಟಿದೆ ಎಸ್ಟೇಟಲ್ಲಿ. 700 ಎಕರೆ ಟೀ ಫ್ಯಾಕ್ಟ್ರಿ ನೋಡಿ, ಅದೇ ಟೀ ಫ್ಯಾಕ್ಟ್ರಿ ಒಳಗಡೆ ನಾವು ಹೋಗಿದ್ದು. ಇದೆಲ್ಲ ಟೀ ಎಲೆಗಳು ನೋಡ್ಬೋದು, ಇದೇ ಟೀಗಳ ಎಲೆಗಳು. ಇದರಿಂದ ಇದೇ ಎಲೆಗಳಿಂದ ಟೀ ಪ್ರಿಪೇರ್ ಆಗಿ ನಾವು ಟೀ ಕುಡ್ಕೊಂಡು ಮಸ್ತಾಗಿ ಇರ್ತೀವಿ. ಗಾಯ್ಸ್, ಅದೇ ಫ್ಯಾಕ್ಟ್ರಿ 1.5 ಕಿಲೋಮೀಟ್ರ್ ದೂರ. ಇದೇ ಗೇಟಲ್ಲಿ ನಮ್ಮ ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ತೀವಿ. ಒಂದು 10 ಹೆಜ್ಜೆ ಮುಂದೆ ಬಂದರೆ ಇಲ್ಲಿ ಒಂದು ಶಾರ್ಟ್ ಕಟ್ ಹೋಗುತ್ತೆ. ಇಲ್ಲಿಂದ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ರೂಟು. ಫ್ಯಾಕ್ಟ್ರಿಗೆ ಒಂದು 1/2 ಕಿಲೋಮೀಟ್ರ್ ಉಳಿಸ್ಬೋದು ನೀವು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ಕಾಡು ಮನೆ ಎಸ್ಟೇಟಿಗೆ ಒಂದ್ಸತಿ ವಿಸಿಟ್ ಮಾಡಿ.